ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ KCET ನ ಒಂದು ರಿಸಲ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ನಿಮಗೆ ನೋಡಕ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು 1ನೇ ತಾರೀಕು ನಡೆಯೋದ್ರಿಂದ 2ನೇ ತಾರೀಕು ಬಿಡೋಕೆ ಸಾಧ್ಯನೇ ಇಲ್ಲ. 3ನೇ ತಾರೀಕು ಕೂಡ ಆಲ್ಮೋಸ್ಟ್ ಸಾಧ್ಯ ಇಲ್ಲ. 4 ಅಥವಾ 5ನೇ ತಾರೀಕು ಬಿಡೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು. 5ನೇ ತಾರೀಕಂತೂ ಕನ್ಫರ್ಮ್. 5ನೇ ತಾರೀಕು ಒಳಗಡೆ ಅಂತೂ 100% KCET ರಿಸಲ್ಟ್ ಬಂದ್ಬಿಡುತ್ತೆ. ಸೊ ರಿಸಲ್ಟ್ ಬಂದ ಆದ್ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್, ಕೋಟಾ ಕ್ಲೈಮ್ಸ್ ಇವನ್ನೆಲ್ಲನೂ ಕೂಡ ನೀವು ಮಾಡಬೇಕಾಗುತ್ತೆ. ಕೆಲವೊಬ್ರು ಕೋಟಾಗಳನ್ನ ಕ್ಲೈಮ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲನೂ ಕೂಡ ಕ್ಲೈಮ್ ಮಾಡೋಕ್ಕೆ ಮಿನಿಮಮ್ 1 ವೀಕ್ ಅನ್ನ ಟೈಮ್ ಕೊಡ್ತಾರೆ. KA ಆಫೀಸ್ಗೆ ಹೋಗ್ಬಿಟ್ಟು ಕ್ಲೈಮ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಪ್ರೋಸೆಸ್ ಆದ್ಮೇಲೆ ನಿಮಗೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ ಆಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ 3rd ವೀಕ್ ನಲ್ಲಿ ನಿಮಗೆ ಸೆಕೆಂಡ್ ವೀಕ್ ಇದೆ ನೋಡಿ, ಲಾಸ್ಟ್ ಡೇಟ್ ಅಥವಾ 3rd ವೀಕ್ ಫಸ್ಟ್ ವೀಕ್ ಒಳಗೆ ನಿಮಗೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ನೀಟ್ ಅಥವಾ KCET ನ ಒಂದು ಕೌನ್ಸಿಲಿಂಗ್ ಒಟ್ಟಿಗೆ ಮಾಡಕ್ಕೆ ಇವರನ್ನ ಪ್ರಯತ್ನ ಪಡ್ತವ್ರ ಗೊತ್ತಿಲ್ಲ. ಏನಕ್ಕಂದ್ರೆ ಇವಾಗ 21ನೇ ತಾರೀಕು ನೀಟ್ ನ ಒಂದು ಎಕ್ಸಾಮ್ ಇರೋದ್ರಿಂದ ನೀಟ್ ಎಕ್ಸಾಮ್ ಮುಗ್ದಿದ ತಕ್ಷಣ ರಿಸಲ್ಟ್ ಅನ್ನು ಕೂಡ 3 ದಿವಸ ಅನೌನ್ಸ್ಮೆಂಟ್ ಮಾಡೋ ಪ್ಲಾನ್ ಇದೆ. ಸೊ ಆದ್ಮೇಲೆ ಕೌನ್ಸಿಲಿಂಗ್ ಎರಡನ್ನೂ ಕೂಡ ಒಂದೇ ಟೈಮ್ ನಲ್ಲೇ ಬಂದ್ಬಿಡುತ್ತಲ್ಲ. ಸೊ ಹಂಗಾಗಿನೇ ಕಂಬೈನ್ ಕೌನ್ಸಿಲಿಂಗ್ ಮಾಡಬಹುದು ಅಂತಾನು ಕೂಡ ಇದೆ. ಅದನ್ನ ಕನ್ಫರ್ಮೇಶನ್ ಇಲ್ಲ. ಏನಕ್ಕಪ್ಪ ಅಂದ್ರೆ KCET ನವ್ರು ಹೇಳ್ಬಿಟ್ಟಿದ್ದಾರೆ, ಅಕಸ್ಮಾತ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದ್ರು ಅಂದ್ರೂ KCET ಏನೋ ನೀಟ್ ನಲ್ಲಿ ಆರಾಮಾಗಿ ನಾವು ಕಂಬೈನ್ ಕೌನ್ಸಿಲಿಂಗ್ ಮಾಡ್ಬೋದು. ಇವಾಗ ಸ್ಟಾರ್ಟಿಂಗ್ ನಾವು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ರಸನ್ನ ಸರ್ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಂಗಾಗಿ ನೀಟ್ಗೋಸ್ಕರ ನೀವು ಕಾಯುವಂತ ಒಂದು ಅವಶ್ಯಕತೆ ಇಲ್ಲ. ಇವಾಗ ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ನಿಮ್ಮ ಒಂದು ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ಬಿಡುತ್ತೆ. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಇದೇನೆ. ಏನಕ್ಕಪ್ಪ ಅಂದ್ರೆ ಪ್ರಸನ್ನ ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ನಿಮ್ಮ ಪಾಡಿಗೆ ನೀವು ಶುರು ಮಾಡ್ಕೊಂಬಿಡಿ. ಆಪ್ಷನ್ ಎಂಟ್ರಿ ಅವನ್ನೆಲ್ಲ ಕೂಡ ಬಿಟ್ಬಿಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಆಪ್ಷನ್ ಎಂಟ್ರಿಗೆ 700 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಈ ಸತಿ ನನ್ನ ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣಂತೆ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.